ರಾಜಕಾಲುವೆ ಒತ್ತುವರಿ ಆರೋಪ. ಪಥ ಬದಲಾವಣೆಗೆ ಸಜ್ಜಾಗುತ್ತಿರುವ ರಾಜಕಾಲುವೆ ಕಾಮಗಾರಿ. ಸಾರ್ವಜನಿಕರು ಗಮನಕ್ಕೆ ತಂದರೂ ಗಮನ ಹರಿಸದ ನಗರಸಭೆ ಪೌರಾಯುಕ್ತರು. ಕಮಿಷನರ್ ಗಂಗಾಧರ್ ಮತ್ತು ತಹಶೀಲ್ದಾರ್ ಮಲ್ಲೇಶ್ ಶಾಮೀಲಾಗಿರುವ ಆರೋಪ ವ್ಯಕ್ತಪಡಿಸಿದ ಬೆನ್ನಮಂಗಲ ಗ್ರಾಮಸ್ಥರು. ನೆಲಮಂಗಲ ನಗರದ ಬಿನ್ನಮಂಗಲ ಗ್ರಾಮದಲ್ಲಿ ನೆಲಮಂಗಲ ಬೆಂಗಳೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಬೃಹತ್ ಕಟ್ಟಡ ನಿರ್ಮಾಣಕ್ಕೆ ಸಿದ್ಧವಾಗುತ್ತಿರುವ ಖಾಲಿ ನಿವೇಶನದಲ್ಲಿ ಸುಮಾರು ವರ್ಷಗಳಿಂದ ರಾಜಕಾಲುವೆಯು ಹಾದು ಹೋಗಿದ್ದು, ಈ ರಾಜಕಾಲುವೆಯ ಮುಖಾಂತರ ದಾನೋಜಿಪಾಳ್ಯ ಗುಟ್ಟೆಯ ಮತ್ತು ಬಿನ್ನಮಂಗಲ ಗ್ರಾಮದ ನೀರು ಹರಿದು ಬಿನ್ನಮಂಗಲದ ಕೆರೆಗೆ ಸೇರುತ್ತದೆ. ಆದರೆ ಈಗ ನಿರ್ಮಾಣ ಮಾಡುತ್ತಿರುವ ಖಾಸಗಿ ವ್ಯಕ್ತಿಗಳು ರಾಜಕಾಲುವೆಯ ಮಾನದಂಡವನ್ನೇ ಅಲ್ಲಗೆಳೆದು ಕೇವಲ 3 ಅಡಿ ವಿಸ್ತೀರ್ಣದ ಕಾಂಕ್ರೀಟ್ ರಾಜಕಾಲುವೆಯನ್ನ ನಿರ್ಮಿಸುತ್ತಿರುವುದು ಬೇಸರದ ಸಂಗತಿ. ಇದನ್ನು ಗಮನಿಸಿದ ಬಿನ್ನಮಂಗಲ ಗ್ರಾಮಸ್ಥರು ನೆಲಮಂಗಲ ನಗರಸಭೆ ಮತ್ತು ತಾಲೂಕು ಕಚೇರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಶಿಸ್ತು ಕ್ರಮಗಳನ್ನು ಕೈಗೊಳ್ಳದೆ ಮೇಲ್ನೋಟಕ್ಕೆ ಜಾಣ ಕುರುಡುತನವನ್ನು ತೋರಿಸುತ್ತಿರುವುದು ಕಾಣುತ್ತಿದೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿನ್ನಮಂಗಲದ ಗ್ರಾಮಸ್ಥ ರಾಜೀವ್, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಶಿಸ್ತು ಕ್ರಮ ಕೈಗೊಂಡು ಕಾನೂನಾತ್ಮಕವಾಗಿ ರಾಜಕಾಲುವೆಯನ್ನು ಉಳಿಸಿ ಅವಾಂತರದಿಂದ ಗ್ರಾಮಕ್ಕೆ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಬಿನ್ನಮಂಗಲದ ಮುಖಂಡರು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ನಗರಸಭೆ ಮತ್ತು ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಬಿನ್ನಮಂಗಲ ಜನರ ಶಕ್ತಿಯನ್ನ ಪ್ರದರ್ಶಿಸುತ್ತೇವೆ. ಮಳೆ ಬಂದಾಗ ನೀರು ಎಲ್ಲಿಗೆ ಹೋಗಬೇಕು? ನೀರು ಸಲೀಸಾಗಿ ಹಾದು ಹೋಗಬೇಕಂದ್ರೆ ದೊಡ್ಡ ರಾಜಕಾಲುವೆ ಬೇಕು. ಅಂತ ರಾಜಕಾಲುವೆಯನ್ನ ಇವರು ಮುಚ್ಚಲು ಹೊರಟಿದ್ದಾರಲ್ಲ, ಇದಕ್ಕೆ ನಾವು ಏನು ಹೇಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಮೇನ್ ಅಲ್ಲಿಂದ ಬಂದಿರೋ ಮೋರಿ ಎಷ್ಟು ಅಡಿ ಇದೆ? ಒಂದು ಮಿನಿಮಮ್ 15ರಿಂದ 20 ಅಡಿ ಮೋರಿ ಇದೆ. ಇಲ್ಲಿ ಬಂದ್ಬಿಟ್ಟು 3 ಅಡಿ ಇದೆ. ಮುಂದಕ್ಕೆ ಹಿಂಗೆ ಮಳೆ ಹೋಯ್ತಿದ್ದು ಏನಾಗುತ್ತೆ ಅಂದರೆ ನೀರು ಜಾಸ್ತಿ ಪ್ರೆಷರ್ ನೀರು ಹೋಗೋಕ್ಕಾಗಲ್ಲ. ನೀರೆಲ್ಲ ಊರೊಳಗಡೆ ನೀರು ಉಳ್ಕೊಂಡಾಗ ಇಲ್ಲಿ ಮುಂದಕ್ಕೆ ಬೃಹತ್ ಗಾತ್ರದ ಬಿಲ್ಡಿಂಗ್ನು ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತಿದ್ದಾರೆ. ಇವಾಗಲೇ ನಾವು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಕ್ಕೆ ಊರಲ್ಲೇ ನೀರು ನಿಂತ್ಕೊಂಡ್ಬಿಡುತ್ತೆ. ಫುಲ್ ಬಿನ್ಮಂಗಲ ಊರಲ್ಲೇ ನೀರು ನಿಂತ್ಕೊಂಡಾಗ ಏನಾಗುತ್ತೆ, ಮುಂದಕ್ಕೆ ನೀರು ಹೋಗಲ್ಲ. ಪ್ಲಸ್ ಇಲ್ಲಿ ಕಾಮಗಾರಿ ಬಿಲ್ಡಿಂಗ್ ಬೇರೆ ಕಟ್ಬಿಟ್ಟಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವಾಗ ಅದಕ್ಕೆ ಇವಾಗಲೇ ಈ ಸ್ಟಾರ್ಟಿಂಗಲ್ಲೇ ನಾವು ಕ್ರಮಕ್ಕೆ ಕೈಗೊಳ್ಳಿ ಅಂತ ಕಮಿಷನರ್ನ ಮತ್ತು ತಹಸೀಲ್ದಾರ್ನ ಕೇಳ್ಕೊತೀವಿ. ಇದರಿಂದ ತುಂಬ ಬಿನ್ಮಂಗಲಕ್ಕೆ ಉಪಯೋಗ ಆಗುತ್ತೆ. ನೀರು ಊರಲ್ಲೇ ನಿಂತ್ಕೊಂಬಿಟ್ರೆ, ನೀರು ತುಂಬ ಚಿಕ್ಕ ಕಾಲುವೆ ಆದರೆ ನೀರು ಅಲ್ಲೇ ಊರಲ್ಲಿ ನಿಂತ್ಕೊಂಬಿಟ್ಟಾಗ ಏನಾಗುತ್ತೆ, ಊರೆಲ್ಲ ನೀರಾಗುತ್ತೆ. ಇವ್ರು ಕಾಂಪ್ಲೆಕ್ಸ್ ಕಟ್ಕೊಂತಾರೆ. ಊರಲ್ಲಿ ನೀರು ಬಂದು ಊರಲ್ಲಿ ನಿಂತ್ಕೊಂಡು ನಾವು ಕಷ್ಟ ಊರವ್ರು ಕಷ್ಟ ಅನುಭವಿಸ್ತೀವಿ. ಅದಕ್ಕೋಸ್ಕರ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಈ ಮೂಲಕ ಏನು ಕೇಳ್ಕೊಳೋದು ಏನಂದರೆ, ಇವಾಗ ಏನಾದರೂ ಇದು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದೆ ತುಂಬ ಉಗ್ರವಾದ ಹೋರಾಟ ಮಾಡ್ತೀವಿ. ಬಿನ್ಮಂಗಲದವರು ಎಲ್ಲ ಬಂದು ತಾಲೂಕು ಆಫೀಸ್ ಮುಂದೆ ತುಂಬ ನಮ್ಮ ಮುಖಂಡರುಗಳನ್ನೆಲ್ಲ ಕರ್ಕೊಂಬಂದು ಬಿನ್ಮಂಗಲದ ಪವರ್ ಏನಂತ ತೋರಿಸ್ಬಿಟ್ಟು ಹೋರಾಟ ಮಾಡ್ತೀವಿ. ದಯಮಾಡಿ ಇದಕ್ಕೆ ಒಂದು ಉದಾಹರಣೆಗೆ ಉಪಯೋಗ ಕೊಡಲೇಬೇಕು. ಇದಕ್ಕೆ ಕೇಳ್ಕೊತೀನಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಇದಕ್ಕೆ ಏನು ಪರಿಹಾರ ನೀಡಿಸಬೇಕು ಇಷ್ಟೇ. ಈಗ ನಾವು ಇಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಬಿನ್ಮಂಗಲ ಗ್ರಾಮಸ್ಥರು ಮತ್ತು ಮುಖಂಡರೆಲ್ಲ ಬಂದು ತಾಲೂಕು ಆಫೀಸ್ ಮುಂದೆ ಉಗ್ರವಾದ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ, ಬಂದು ಮಾಡ್ತೀವಿ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಿನ್ನಮಂಗಲ ಗ್ರಾಮಸ್ಥ ಹನುಮಂತಯ್ಯ, ಈ ಪ್ರಕರಣದಲ್ಲಿ ದೂರು ಕೊಟ್ಟ 2 ದಿನ ಕಾಮಗಾರಿ ನಿಲ್ಲಿಸಿ ತದನಂತರ ಕಾಮಗಾರಿಯನ್ನ ಯಥಾಸ್ಥಿತಿ ಮುಂದುವರೆಸಿದ್ದಾರೆ. ಇಲ್ಲೇ ಎಲ್ಲರಿಗೂ ಗೊತ್ತಾಗುತ್ತೆ, ಕಮಿಷನರ್ ಗಂಗಾಧರ್ ಮತ್ತು ತಹಶೀಲ್ದಾರ್ ಮಲ್ಲೇಶ್ ಖಾಸಗಿ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ರಾಜಕಾಲುವೆಯನ್ನ ಮುಚ್ಚಲು ಹೊರಟಿದ್ದಾರೆ ಎಂದು ಆರೋಪ ಮಾಡಿದರು. ಅತಿ ಶೀಘ್ರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ನಿಲ್ಲಿಸಿ ರಾಜಕಾಲುವೆಯನ್ನ ಉಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇಲ್ಲಿ ಸುಮಾರು 8 ಅಡಿ ಇರೋದನ್ನ ಕಾಲ್ಯವನ್ನ 20 ಅಡಿ ಮಿನಿಮಮ್ ಇದ್ದಿದ್ದು. ಹಂಗೆ ಮಾಡಿ 8 ಅಡಿ ತಂದರು. ಇವಾಗ ಯಾರೋ ಹೊಸ್ದಾಗಿ ಇಲ್ಲಿ ಯಾರೋ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಬಂದ್ಬಿಟ್ಟು 3 ಅಡಿ ಬಿಟ್ಟವ್ರೆ. ಸುಮಾರು 1.5 ಕಿಲೋಮೀಟ್ರಿಂದ ನೀರು ಬರ್ತದೆ. ಇಲ್ಲಿಗೆ ಗುಟ್ಟೆ ಮೇಗಡಿಯಿಂದ ನೀರು ಬರೋದಿದು. ಸುಮಾರು 24 ಅವರ್ ನೀರು ಹರಿತಾ ಇರ್ತದೆ. ಮಳೆಗಾಲ ಬಂದ್ಬಿಟ್ರೆ ಇವಾಗ ಇರೋ 8 ಅಡಿನೇ ತುಂಬಿಟ್ಟು ಆಚೆ ಕಡೆಗೆ ಬರ್ತಾ ಇರ್ತದೆ ನೀರು. ಇವಾಗ ಇದನ್ನ ತಮ್ಮನ್ನು 3 ಅಡಿಗೆ ಬಿಟ್ಟರೆ ಮುಂದೆ ನಮ್ಮ ಊರಿನ ಗತಿ ಏನು, ಇಲ್ಲಿ ಕುಡಿಯೋ ನೀರಿನ ಘಟಕ ಅದೇ, ಶುದ್ಧ ನೀರಿನ ಕುಡಿಯೋ ನೀರಿನ ಘಟಕ ಪೈಪೆಲ್ಲ ಹೋಗವೆ. ಅದನ್ನು ಇವಾಗ ಇರೋದನ್ನೇ ಕಡಿಮೆ ಮಾಡೋರೆ. ಆಲ್ರೆಡಿ ಇವಾಗೆ ತುಂಬ ಬೀಚಿಗೆ ಬರ್ತದೆ ನೀರು. ಗುಟ್ಟೆ ಮೇಗಡಿಂದ 1 ಕಿಲೋಮೀಟ್ರಿಂದ ಬರ್ತಾ ಇರೋದು ನೀರಿದು. 1 ಕಿಲೋಮೀಟ್ರಿಂದ ಬರೋ ನೀರು ಇವಾಗೇನೇ ಮಳೆ ಬಂದರೆ ಊರೊಳಗಡೆಗೆಲ್ಲ ಹೋಗ್ಬಿಟ್ಟು ಸ್ಪ್ರೆಡ್ ಆಗ್ತದೆ ನೀರು. ಇವಾಗ ಅದನ್ನು ತಮ್ಮನ್ನು 3 ಅಡಿಗೆ ಮಾಡಿದ್ರೆ ಇನ್ನು ನಾವಿಲ್ಲಿ 3-4 ದಿನ ನೀರು ನಿಂತ್ಕೊಂಡಿರ್ತದೆ. ಇವಾಗೇನೇ ಈ ಥರ ಪ್ರಾಬ್ಲಮ್ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನೇನು ಬಂದು ಕರೆಕ್ಟಾಗಿ ನಮಗೇನಾದರೂ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂದರೆ ಮುಂದಿನ ದಿನಗಳೊಳಗೆ ಫುಲ್ಲು ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ತಾಲೂಕು ಆಫೀಸು, ಕಮಿಷನರು, ನಗರಸಭೆ ಅಧಿಕಾರಿಗಳು ಎಲ್ಲರ ಗಮನಕ್ಕೂ ತಮ್ಮದಿದ್ದೀವಿ. ಆದರೂ ಏನೂ ಕ್ರಮ ಕೈಗೊಂಡಿಲ್ಲ. 3 ದಿನ ಕೆಲಸ ಸ್ಟಾಪ್ ಮಾಡಿಸಿದ್ರು. ಆಮೇಲೆ ಏನೇನು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಇವಾಗ ತಿರ್ಗಿ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು 3 ಅಡಿಗೆ ಬಿಟ್ಟವ್ರು ಅದನ್ನು ತಮ್ಮಂದು. 1 ಕಿಲೋಮೀಟ್ರಿಂದ ಬರ್ತಾ ಇರೋದು ನೀರಿಲ್ಲಿ. ನೀವೇನೇನು ನೋಡಿ ಇಲ್ಲಿ ಕಣ್ಣಾರ. ಇವಾಗ ಏನಾದರೂ ಇದನ್ನು ಸರಿ ಮಾಡ್ಕೊಂಡು ಕೊಡಲಿಲ್ಲ ಅಂದರೆ ನಾವಂತೂ ಸುಮ್ಮನೆ ಇರೋ ಪ್ರಶ್ನೆನೇ ಇಲ್ಲ. ನಾವು ನಗರಸಭೆ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾಯಿದ್ದೀವಿ.
ತಹಸೀಲ್ದಾರ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ ಆಲ್ರೆಡಿ. ಇದನ್ನು ಸ್ಟಾಪ್ ಮಾಡಲಿಲ್ಲ ಅಂದರೆ ನಾವಂತೂ ಸುಮ್ಮನಿರೋಲ್ಲ. ಇದು 8 ಅಡಿ ಅವರೇ ಬಂದು ಪರಿಶೀಲನೆ ಮಾಡಿಬಿಟ್ಟು ಎಷ್ಟದೋ ಅಷ್ಟು ಮಾಡಲಿ, ನಮಗೆ ಬೇಡ, ಅಷ್ಟೇ ಎಕ್ಸಸೈಸ್ ಬೇಡ ನಮಗೆ. ಮೊದಲು ಎಷ್ಟಿತ್ತೋ ಅಷ್ಟನ್ನೇ ಮಾಡ್ಕೊಂಡು ಕೊಡಲಿ ಸಾಕು. ಇವಾಗ ಬಂದು ಆಲ್ರೆಡಿ ಮಳೆ ಬಂದರೆ ಇವಾಗ ಪ್ರಾಬ್ಲಮ್, ಇವಾಗ 8 ಅಡಿ ಇದ್ರೂ ಪ್ರಾಬ್ಲಮ್ ಇತ್ತು ನಮಗೆ. ಇವಾಗ 3 ಅಡಿ ಬಂದರೆ ಏನು ಮಾಡೋದು ನಾವು ಹೇಳಿ? ಇದನ್ನೇನಾದರೂ ಸರಿ ಮಾಡ್ಕೊಂಡು ಕೊಡಲಿಲ್ಲ ಅಂದರೆ ನಾವಂತೂ ಸುಮ್ಮನೆ ಇರೋಲ್ಲ, ಇಡೀ ಊರನ್ನೇ ಅಲ್ಲಿಗೆ ಬರ್ತೀವಿ. ಮಾಡಿರ್ಬೋದು, ಅದನ್ನು ಆದರೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಅದನ್ನು ನಾವು ಇವು ಊಹೆ ಮಾಡ್ಕೊಂಡೇ ಹೇಳ್ತಾ ಇರೋದು. ಆದರೆ ಇದನ್ನು ಕರೆಕ್ಟಾಗಿ 3 ದಿನ ಯಾಕೆ ಸ್ಟಾಪ್ ಮಾಡಿದ್ರು? ತಿರ್ಗಾ ಏನು ಸ್ಟಾರ್ಟ್ ಆಯ್ತು ಕೆಲಸ? ಅದು ನಮಗೆ ಬೇಕಾಗಿರೋದು. ಇವಾಗ ಬಂದು ನಿಂತ್ಕೊಂಡು ಇದನ್ನ ಒತ್ತುವರಿ ತೆರವು ಮಾಡಿ ಎಷ್ಟಿತ್ತೋ ಅಷ್ಟು ಮಾಡ್ಕೊಂಡು ಕೊಟ್ಟರೆ ಸರಿ. ಇಲ್ಲ ಅಂತಂದರೆ ನಾವು ಸುಮ್ಮನಿರೋಲ್ಲ, ನಾವು ಬಂದು ಗಲಾಟೆ ಮಾಡ್ತೀವಿ. ಬಟ್ ಇವಾಗ ಆಲ್ರೆಡಿ ಚೇಂಜ್ ಮಾಡಿಬಿಟ್ಟವ್ರೆ. ಹೆಂಗಿತ್ತು ಮೊದಲಿದ್ದದ್ದು ಆ ಥರ ಇಲ್ಲ. ಇವಾಗ ತಿರ್ದು ಮಾಡಿ ಇನ್ನು ರೋಡಿನ ಕಡೆಗೆ ಒತ್ತಲಿಸವ್ರೆ. ಮುಂದೆ ಏನಾದ್ರೂ ರೋಡಿಗೆ ಕೇಬಲ್ ಅದು ಇದು ಏನಾದರೂ ಹಾಕಬೇಕು ಅಂತಂದ್ರೂ ಪ್ರಾಬ್ಲಮ್ ಆಗ್ತದೆ. ಇವಾಗ ಏನೂ ಇರೋದು ನಮಗೆ ಬಿಡಲಿ ಸಾಕು, ಎಕ್ಸ್ಟ್ರಾ ಏನು ಬೇಡ, ನಮಗೆ ಬಿಡೋದು ಬೇಡ. ಅವರು ಅಧಿಕಾರಿಗಳು ಏನು ಹಿಂಗೆ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಶಾಸಕರು ಉತ್ತಮವಾದ ಕೆಲಸ ಮಾಡೋರೆ. ರೋಡಿನ ಮಗ್ಳೊಳಗೆಲ್ಲ, ರೋಡ್ ಸೈಡಾಗೆಲ್ಲನೂ ನೋಡಿರಿ, ಇದೆಲ್ಲ ಮೋರಿ ಎಲ್ಲ ಮಾಡಿಸಿ ಎಲ್ಲ ಇದು ಮಾಡಿದ್ರೆ ಅವ್ರು ಶಾಸಕರು ಮಾಡಿರೋ ಮೋರಿಗಿಂತ ಹಳ್ಳದೇ ಅದಕ್ಕಿಂತ ಕಡಿಮೆ ಅದು. ಇವಾಗ ಹೇಳ್ಬೇಕು ಅಂತಂದರೆ ಶಾಸಕರು ಈ ರೋಡ್ ಸೈಡಾಗಿ ಏನು ಮೋರಿ ಮಾಡಿದ್ದಾರೆ ನೋಡ್ರಿ. 8 ಅಡಿ ಇದ್ದಿದ್ದು ಹಳ್ಳನ್ ತಾಂಡು 3 ಅಡಿ ಮಾಡವ್ರೆ. ಈ ರೋಡಿನ ಮಗ್ಲಾಗಿರೋದೇ ಅದಕ್ಕಿಂತ ಜಾಸ್ತಿ ಇದಿದೆ ಅದು ಶಾಸಕರು ಮಾಡಿರೋದು. ಇವಾಗ ಇದನ್ನೇನಾದ್ರೂ ಮಾಡಲಿ, ಅಧಿಕಾರಿಗಳು ಅದೇನು ಹಿಂಗೆ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಅವ್ರು ಉತ್ತಮವಾದ ಕೆಲಸ ಮಾಡ್ತಾವ್ರೆ, ಅಧಿಕಾರಿಗಳು ಹಿಂಗೆ ಮಾಡ್ತಾವ್ರೆ, ಯಾರು ಏನು ಮಾಡ್ತಾವ್ರೆ? ಅವ್ರ ಹತ್ರ ಖಾಸಗಿ ವ್ಯಕ್ತಿಗಳು ಹಿಂಗೆ ಮಾಡ್ತಾಯಿದ್ರು, ಕಣ್ಣು ಮುಚ್ಕೊಂಡು ಕುಂತವ್ರೆ. ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇದನ್ನು ಮುಂದಿನ ದಿನಗಳು ಮಾಡಲೇಬೇಕು. ಅವರು ಮಾಡಲಿಲ್ಲ ಅಂದ್ರೆ ನಾವು ಸುಮ್ಮನಿರೋಲ್ಲ. ನಾವು ಇದ್ರ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಧಿಕಾರಿಗಳಿಗೆಲ್ಲ.